ಈ ಮಧ್ಯೆ ನ್ಯಾಟೋ ದೇಶಗಳು ಕೂಡ ಅವರ ಬೆಂಬಲಕ್ಕೆ ನಿಂತ್ಕೊಳ್ತಾ ಇಲ್ಲ. ಬೇರೆ ಅಮೇರಿಕನ್ ಅಧ್ಯಕ್ಷರುಗಳು ತಮ್ಮ ಫ್ರಸ್ಟ್ರೇಷನನ್ನು ಅದು ಮಾದರೂ ಇಟ್ಕೊತಿದ್ರು. ಡೊನಾಲ್ಡ್ ಟ್ರಂಪ್ ಹಂಗಲ್ಲ. ಅನಿಸಿದ್ದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕು, ಮಾಡಿದ್ರು. ನ್ಯಾಟೋ ದೇಶಗಳ ವಿರುದ್ಧದ ಅಸಮಾಧಾನ. ನಮ್ಮಲ್ಲಿ ಸಾಕಷ್ಟು ತೈಲ ಇದೆ, ಅಮೇರಿಕದಿಂದ ಖರೀದಿ ಮಾಡಿ. ನ್ಯಾಟೋ ದೇಶಗಳಿಗೆ ಇವ್ರು ಹೇಳ್ತಾ ಇರೋದು, ನಮ್ಮಿಂದ ಖರೀದಿ ಮಾಡಿ, ಅಥವಾ ನೀವೇ ಧೈರ್ಯ ಬೆಳೆಸಿಕೊಂಡು ಹಾರ್ಮುಜಿಗೆ ಹೋಗಿ. ನಿಮ್ಮ ತೈಲ ಟ್ಯಾಂಕರ್ಗಳ ಹಾರ್ಮುಜ್ನಲ್ಲಿ ಸ್ಟ್ರಕ್ ಆಗಿದಾವಲ್ಲ, ನೀವು ಹೋಗಿ ಬಿಡಿಸ್ಕೊಂಬನ್ನಿ ಅವನ್ನ. ಈ ಮಾತು ಯಾಕೆ ಬರುತ್ತೆ? ಹಾರ್ಮುಜ್ ಜಲಸಂಧಿಯನ್ನು ಸ್ವತಂತ್ರಗೊಳಿಸುವುದಕ್ಕೆ ನಿಮ್ಮ ಯುದ್ಧ ನೌಕೆಗಳನ್ನು ಕಳಿಸಿ ಅಂತ ನ್ಯಾಟೋ ದೇಶಗಳನ್ನು ಒಂದೊಂದಾಗಿ ಕೇಳಿದ್ರು ಡೊನಾಲ್ಡ್ ಟ್ರಂಪ್. ಯಾವ ದೇಶನೂ ಕಳಿಸ್ಲಿಲ್ಲ. ಅಂದರೆ ನೀವು ಶುರು ಮಾಡಿರೋದ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾವು ಬರ್ಬೇಕಾ ಅಂತ. ಅದನ್ನು ಓಪನ್ನಾಗಿ ಹೇಳಿದ್ರಲ್ಲ. ಇಂಗ್ಲೆಂಡ್ ಪ್ರೈಮ್ ಮಿನಿಸ್ಟರ್ನ ಕೇಳಿದ್ರಂತವ್ರು, ನಿಮ್ಮವೆರಡು ಏರ್ಕ್ರಾಫ್ಟ್ ಕ್ಯಾರಿಯರ್ ಕಳಿಸಿ ಹಾರ್ಮುಜ್ಗೆ ಅಂತ. ಇಂಗ್ಲೆಂಡ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರಂತ, ಕಳಿಸೋಣ, ಸ್ವಲ್ಪ ರಿಪೇರಿಗೆ ಬಂದಿದ್ದಾವು, ರಿಪೇರಿ ಮಾಡಿಸಿ ಕಳಿಸ್ತೀನಿ ಅಂತ. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಸಣ್ಣವು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಭಾಳ ಸ್ಪೀಡು ಹೋಗೋದಿಲ್ಲ, ಆದರೂ ಕೇಳಬೇಕು ಅಂತ ಕೇಳಿದೆ ಒಂದು ಸಲ. ಅವ್ರು ಹೇಳಿದ್ರು ರಿಪೇರಿಗೆ ಬಂದಿದ್ದಾವೆ, ರಿಪೇರಿ ಮಾಡಿಸಿ ಕಳಿಸ್ತೀವಿ ಅಂತ. 2 ದಿವಸ ಬೇಕು ರಿಪೇರಿಗೆ ಅಂತ ಕೇಳಿದ್ರು. 1 ತಿಂಗಳು 2 ತಿಂಗಳು ಬೇಕಾಗ್ಬೋದು ಅಂದ್ರಂತೆ. 1 ತಿಂಗಳು 2 ತಿಂಗಳು ಬೇಕಾಗ್ಬೋದು ಅಂದ್ರಂತೆ ಇಂಗ್ಲೆಂಡಿನ ಪ್ರಧಾನಮಂತ್ರಿಗಳು. ಅಂದರೆ ಕೊಡೋದಿಲ್ಲ ಅಂತ ಹೇಳೋದಕ್ಕಾಗದೆ ರಿಪೇರಿಗೆ ಬಂದಿದ್ದಾವೆ ಅನ್ನೋದು. ನಮ್ದು ಯಾರು ಬೈಕು ಕಾರು ಕೇಳಿದ್ರೆ ನಾವು ಹಾಗೆ ಹೇಳೋದಿಲ್ವ? ಸ್ವಲ್ಪ ಸಮಸ್ಯೆ ಇದೆ, ಸರ್ವಿಸಿಗೆ ಬಿಡಬೇಕು. ಹಾಗೆ ಇಂಗ್ಲೆಂಡಿನ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ. ಆ ಫ್ರಸ್ಟ್ರೇಷನ್ನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಬರ್ಕೊಳ್ಳೋದು, ಇಲ್ಲವೇ ಒಂದು ನಮ್ಮ ಹತ್ರ ಆಯಿಲ್ ಖರೀದಿ ಮಾಡಿ, ಅಥವಾ ನೀವೇ ಹೋಗಿ ಹಾರ್ಮುಜ್ಗೆ ಧೈರ್ಯ ಬೆಳೆಸಿಕೊಂಡು ಹಾರ್ಮುಜ್ಗೆ ಹೋಗಿ ನಿಮಗಾಗಿ ಹೋರಾಡುವುದನ್ನು ಮೊದಲು ಕಲಿಯಲು ಪ್ರಾರಂಭಿಸಿ. ನಿಮಗಾಗಿ ನೀವೇ ಹೋರಾಡುವುದನ್ನು ಮೊದಲು ಕಲಿಯೋದಕ್ಕೆ ಪ್ರಾರಂಭಿಸಿ. ಅಲ್ಲಿಗೆ ನ್ಯಾಟೋ ಒಪ್ಪಂದ ಕಸದ ಬುಟ್ಟಿಗೆ ಬಿತ್ತು ಅಂತ. ನ್ಯಾಟೋ ಒಪ್ಪಂದ ಕಸದ ಬುಟ್ಟಿಗೆ ಬಿತ್ತು. ನ್ಯಾಟೋ ಉದ್ದೇಶ ಏನ್ರಿ? ನ್ಯಾಟೋದ ಸದಸ್ಯ ದೇಶಗಳು ಯಾವ್ಯಾವ ಆಗ್ತಾವಲ್ಲ, ಆ ಅಷ್ಟೂ ಸದಸ್ಯ ದೇಶಗಳ ಮಧ್ಯದಲ್ಲಿ ಅದೆಂಥ ರಕ್ಷಣಾ ಒಗ್ಗಟ್ಟಿರಬೇಕು ಅಂದರೆ, ಯಾವುದಾದರೂ ಒಂದು ದೇಶದ ಮೇಲೆ ಇನ್ನೊಂದು ದೇಶ ದಾಳಿ ಮಾಡುವುದಕ್ಕೆ ಬಂದರೆ ಉಳಿದ ಎಲ್ಲ ನ್ಯಾಟೋ ಸದಸ್ಯ ದೇಶಗಳ ಸೇರ್ಕೊಂಡು ಮುಗಿಬೀಳಬೇಕು ಆ ದೇಶದ ಮೇಲೆ. ನ್ಯಾಟೋದ ಉದ್ದೇಶ ಅಲ್ವಾ ಅದು? ನ್ಯಾಟೋ ಆಗಿದ್ದ ಉದ್ದೇಶವೇ ಅದು. ಡೊನಾಲ್ಡ್ ಟ್ರಂಪ್ ಈಗ ನ್ಯಾಟೋ ದೇಶಗಳಿಗೆ ಏನು ಹೇಳ್ತಾ ಇದ್ದಾರೆ? ನಿಮಗಾಗಿ ಹೋರಾಡುವುದನ್ನು ನೀವು ಮೊದಲು ಕಲ್ತ್ಕೊಳ್ಳಿ ಅಂತ. ರಷ್ಯಾ ಯುಕ್ರೇನ್ ಮೇಲೆ ಯಾಕೆ ದಾಳಿ ಮಾಡ್ತು? ಇವರು ಯುಕ್ರೇನನ್ನು ನ್ಯಾಟೋ ಒಕ್ಕೂಟಕ್ಕೆ ಸೇರಿಸ್ಕೊಳ್ಳೋಕೆ ನ್ಯಾಟೋ ಒಕ್ಕೂಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ. ರಷ್ಯಾ ಏನು ಹೇಳ್ತು? ಇಲ್ಲ, ಯುಕ್ರೇನ್ ನ್ಯಾಟೋಗೆ ಸೇರ್ಕೋಬಾರ್ದು ಅಂತ. ಯುಕ್ರೇನ್ ನ್ಯಾಟೋಗೆ ಸೇರ್ಕೊಂಡ್ರೆ ರಷ್ಯಾಗೇನು ಪ್ರಾಬ್ಲಮ್ಮು? ನ್ಯಾಟೋ ತನ್ನ ದೇಶದ ಗಡಿಗೆ ತಾಗಿಕೊಂಡಿರುವ ದೇಶಕ್ಕೆ ಬಂದು ಕೂತ್ಕೊಂಡಂಗೆ ಆಗತ್ತೆ. ದ್ಯಾಟ್ ಈಸ್ ಹಿಸ್ ಪ್ರಾಬ್ಲಮ್. ಒಂದು ದೇಶದ ಸೇನಾ ನೆಲೆಗಳು, ನೌಕಾ ನೆಲೆಗಳು, ವಾಯು ನೆಲೆಗಳು ಅವು ನ್ಯಾಟೋದ ಎಲ್ಲ ಸದಸ್ಯ ದೇಶಗಳಿಗೆ ಸೇರಿದ್ದು. ಯುಕ್ರೇನ್ ಒಂದು ವೇಳೆ ನ್ಯಾಟೋದ ಭಾಗ ಆದರೆ ನಾಳೆ ಅಮೇರಿಕದ B-12 ಬಾಂಬರ್ಗಳು ಬಂದು ಲ್ಯಾಂಡ್ ಆಗ್ತವೆ ಯುಕ್ರೇನಿಯನ್ ವಾಯುನೆಲೆಯಲ್ಲಿ. ಆ ಕಾರಣಕ್ಕೆ ಬೇಡ ಅಂತಂದರು. ಡೊನಾಲ್ಡ್ ಟ್ರಂಪ್ ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಳಿ ಅಂತಿದ್ರೆ, ಯುಕ್ರೇನಿಗೋಸ್ಕರ ಇವ್ರು ಶುರು ಮಾಡಿದ್ದಲ್ಲ, ಇವ್ರು ನಿಲ್ಲಿಸ್ತೀನಿ ಅಂತ ಓಡಾಡಿದ್ದು. ಹಿಂದಿನ ಅಧ್ಯಕ್ಷ ಜೋ ಬೈಡನ್ ಯಾಕಷ್ಟು ವೆಪನ್ ಕೊಡ್ತಾಯಿದ್ರು? ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ಳಿ ಅಂತ ಅವರೇ ಹೇಳ್ಬಿಡ್ಬೋದಾಗಿತ್ತು. ಇಫ್ ದ್ಯಾಟ್ ವಾಸ್ ಸಪೋಸ್ ಟು ಬಿ ದ ನ್ಯಾಷನಲ್ ಪಾಲಿಸಿ ಆಫ್ US. ಇನ್ನು ಮುಂದೆ ನಿಮಗೆ ಸಹಾಯ ಮಾಡೋದಕ್ಕೆ ಅಮೇರಿಕ ಬರಲ್ಲ. ಇರಾನ್ ಈಗ ನಾಶ ಆಗಿದೆ, ಹೋಗಿ ಕ್ರೂಡ್ ಆಯಿಲ್ ತಗೊಳ್ಳಿ ಅಂತ ಸೋಷಿಯಲ್ ಮೀಡಿಯಾ ಪೋಸ್ಟ್. ಅಮೇರಿಕದ ಅಧ್ಯಕ್ಷರ ಸೋಷಿಯಲ್ ಮೀಡಿಯಾ ಪೋಸ್ಟು. ಜಗತ್ತಿನ ದೊಡ್ಡಣ್ಣ ಅನ್ನಿಸಿಕೊಂಡಿರುವ, ಜಗತ್ತಿನ ಸೂಪರ್ ಪವರ್ ಆಗಿರುವ ಅಮೇರಿಕ ಅಧ್ಯಕ್ಷರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದು. ಈ ಮಧ್ಯದಲ್ಲಿ ಇಟಲಿ ಕೇಳಿದ್ರಂತೆ, ನಿಮ್ಮ ಏರ್ ಬೇಸನ್ನು ನಾವು ಬಳಸ್ಕೋಬೇಕು ಅಂತ. ಇಟಲಿ ಸೆಡ್ ನೋ. ಇಟಲಿ
ಅಮೇರಿಕದ ಯುದ್ಧ ವಿಮಾನಗಳಿಗೆ ಏರ್ ಬೇಸ್ ಕೊಡೋದಿಲ್ಲ ಅಂತ ಹೇಳ್ತು. ಇನ್ನೊಂದು ನ್ಯಾಟೋ ದೇಶ ಅದು, ಇನ್ನೊಂದು ನ್ಯಾಟೋ ದೇಶ. ಇಟಲಿಯ ಸಿಸಿಲಿ ವಾಯುನೆಲೆಯ ಬಳಕೆ ಮಾಡಿಕೊಳ್ತೀವಿ ಅಂತ ಅಮೇರಿಕ ಕೇಳ್ತು. ಇಟಲಿ ಅದನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತು. ಇಟಲಿ ಸ್ಪಷ್ಟೀಕರಣ ಕೊಡ್ತಾ ಇದೆ. ಅಮೇರಿಕ ಮೊದಲೇ ಕೇಳಬೇಕಾಗಿತ್ತು. ವಿಮಾನ ಅರ್ಧ ದಾರಿಲಿತ್ತವ್ರದ್ದು, ನಿಮ್ಮ ವಾಯುನೆಲೆಯಲ್ಲಿ ಲ್ಯಾಂಡ್ ಮಾಡಬೇಕು ಅಂದರು, ನಾವು ಇಲ್ಲ ಅಂತ ಹೇಳಿದ್ದೀವಿ. ಮೊದಲೇ ಕೇಳಿದ್ರು ಯೋಚನೆ ಮಾಡ್ತಿದ್ವಿ ಅಂತ. ತಕ್ಷಣ ಕೇಳಿದ ತಕ್ಷಣ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೀವಿ ಅಂತ ಇಟಲಿ ಹೇಳ್ತಾ ಇದೆ. 1950ರಲ್ಲಿ ಅಮೇರಿಕ ಇಟಲಿ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಸೈನ್ ಆಗಿದೆ. ಶಸ್ತ್ರಾಸ್ತ್ರಗಳ ಸಾಗಾಣಿಕೆ ಮತ್ತು ಟ್ರೈನಿಂಗ್ ಪರ್ಪಸ್ಗೆ ಇಟಲಿಯ ವಾಯುನೆಲೆಗಳನ್ನು ಬಳಸಿಕೊಳ್ಳಬಹುದು ಅಮೇರಿಕ, ಅಥವಾ ಅಮೇರಿಕದ ವಾಯುನೆಲೆಗಳನ್ನು ಇಟಲಿಯೂ ಬಳಸಿಕೊಳ್ಳಬಹುದು. ಶಸ್ತ್ರಾಸ್ತ್ರಗಳ ಸಾಗಾಣಿಕೆ ಮತ್ತು ಟ್ರೈನಿಂಗಿಗೆ ಮಾತ್ರ, ಯುದ್ಧದಲ್ಲಿ ಬಳಸಹಂಗಿಲ್ಲ ಅಂತ. ಯುದ್ಧ ಮತ್ತು ಸಂಘರ್ಷಕ್ಕಾಗಿ ಈ ನೆಲೆಯನ್ನು ಬಳಸಹಂಗಿಲ್ಲ ಅಂತ ಇಟಲಿ ಅಮೇರಿಕದ ಒಪ್ಪಂದ ಇದೆ. ನಾಟೋ ದೇಶಗಳಿಗೆ ಕೇಳಿದರು, ನಿಮ್ಮ ಯುದ್ಧವಾಹಕ ನೌಕೆಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಕೊಡಿ ಅಂತ. ಒಬ್ಬೊಬ್ಬರೇ ನಿರಾಕರಿಸಿದ್ರು. ಸ್ಪೇನಿಗೆ ಕೇಳಿದರು, ನಿಮ್ಮ ವಾಯುನೆಲೆ ಈ ಯುದ್ಧಕ್ಕಾಗಿ ಬೇಕಾಗತ್ತೆ ನಮಗೆ ಅಂತ. ಸ್ಪೇನ್ ಕೂಡ ಕೊಡೋದಿಲ್ಲ ಅಂತ ಹೇಳ್ತು. ಈಗ ಇಟಲಿ ಒಂದು ಏರ್ಬೋರ್ನ್ ಏರ್ಕ್ರಾಫ್ಟು ಲ್ಯಾಂಡ್ ಆಗಬೇಕು ಅಂತ ಕೇಳ್ತಂತೆ. ಅಮೇರಿಕದ ಏರ್ಕ್ರಾಫ್ಟು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದೆ ಇಟಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.